ಸೊ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನೋಡಿ, ನಾನು ನಮ್ಮ ಫ್ರೆಂಡ್ಸು ಈಗ ನಾವು ಮದೀರಿಗೆ ಬಂದಿದ್ದೀವಿ. ವಾಹ್ ಕ್ಯಾ ಸೀನ್ ಹೈ, ವಾಹ್ ಕ್ಯಾ ಸೀನ್ ಹೈ. ನಾನು ನಮ್ಮ ಫ್ರೆಂಡ್ಸು ಮದೀರಿಗೆ ಬಂದಿದ್ದೀವಿ. ಓಕೆ ಓಕೆ ಓಕೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ನಾನು ಮತ್ತೆ ನನ್ನ ಫ್ರೆಂಡು ಮದಗಿರಿ ಏಕಶಿಲಾ ಬೆಟ್ಟಕ್ಕೆ ಬಂದಿದ್ದೀವಿ. ಇವನು ನೋಡಿ, ಇವನೇ ನನ್ನ ಫ್ರೆಂಡು. ಅವಾಗ್ಲೇ ನೋಡಿದ್ರಲ್ಲ ಅಲ್ಲಿ, ಅವನೇ ಇವನು. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ನೀವೇನಾದರೂ ಬರಂಗಿದ್ರೆ ನೋಡಿ, ತುಮಕೂರಿಂದ 1 hour ಜರ್ನಿ, ಬೆಂಗಳೂರಿಂದ 2 hour ಆಗುತ್ತಲ್ವೇನೋ. ನೀವು ಡೈರೆಕ್ಟು ಬಸ್ ಮುಖಾಂತರನೂ ಬರ್ಬೋದು ಇಲ್ಲಿಗೆ. ಬಸ್ ಸ್ಟ್ಯಾಂಡು ಪಕ್ಕನೇ ಐತೆ, ಮದಗಿರಿ ಬಸ್ ಸ್ಟ್ಯಾಂಡ್ ಪಕ್ಕನೇ ಐತೆ. ನೀವು ಯಾರ ಜೊತೆನಾದ್ರು ಬರಂಗಿದ್ರೆ ಗ್ರೂಪ್ ಮಾಡ್ಕೊಬನ್ನಿ. ಸೊ ನಿಮಗೆ ಬೋರ್ ಆಗೋದಿಲ್ಲ ಬೆಟ್ಟ ಹತ್ಬೇಕಾರೆ. ಒಬ್ಬೊಬ್ಬರೇ ಬರೋಕ್ಕೆ ಹೋಗ್ಬೇಡಿ. ಯಾಕೆ ಅಂದರೆ ಇಲ್ಲಿ ಏನಾದರೂ ತೊಂದರೆ ಆಯಿತು ಅಂದರೆ ನೀವು ಎಲ್ಲಿಂದ ಬಂದಿದ್ದೀರಾ, ಇಲ್ಲ ನಿಮ್ಮ ಜೊತೆಗೆ ಯಾರಾದ್ರು ಒಬ್ಬರಿದ್ರೆ ನೋಡ್ಕೊಳಕ್ಕಿದ್ರೆ ನಿಮಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಆಯಿತು. ಆಮೇಲೆ ನೋಡಿ, ಸ್ಟಾರ್ಟಿಂಗು ನಾವು ಇಲ್ಲಿದ್ದೀವಿ. ಆಲೇ ಸ್ವಲ್ಪ ಸುಸ್ತಾಗ್ತೈತೆ. ಬಾರ ಬೇಗ, ಬಾರಪ್ಪ ಮಗ ಬೇಗ. ಇನ್ನು ಮೇಲ್ಗಡೆ ಜಾಸ್ತಿ ಐತೆ ನೋಡೋದು. ನನ್ನ ಫ್ರೆಂಡ್ ಫೋಟೋ ಕೇಳ್ತಾನೆ. ಬಾರಪ್ಪ ಚಿನ್ನ. ಫೋನು ಚಾರ್ಜು ಫುಲ್ ಚಾರ್ಜ್ ಮಾಡ್ಕೊಂಬಂದಿದ್ದೀನಿ ಇವತ್ತು. ವ್ಲಾಗ್ ಮಾಡ್ಬೇಕಂತಾನೆ. ಈ ಬೆಟ್ಟಗಳಿಗೆಲ್ಲ ಬಂದಮೇಲೆ ಏನಾದರೂ ಒಂದು ಬರೆದ್ಬಿಟ್ಟು ಹೋಗ್ತಾರಲ್ಲ. ಇಲ್ಲಿ ನೋಡಿ, ಯಾರೋ ಒಬ್ರು ಐ ಆಮ್ ಪರ್ಮನೆಂಟ್ಲಿ ಲವ್ ವಿತ್ ಯು ಅಂತ ಹೇಳಿ ಬರ್ಬಿಟ್ಟು ಹುಡುಗಿ ಹೆಸರು ಬರ್ದವಳೆ. ಅದು ಯಾಕೆ ಬರೀತಾರೋ ಗೊತ್ತಿಲ್ಲ. ಏನು ನಾವು ಇಲ್ಲಿ ಬಂದಿದ್ದೀವಿ ಅಂತ ಒಂದು ಟ್ರೇಡ್ ಮಾರ್ಕ್ ಹಾಕೋದಕ್ಕೆ ಬರೀತಾರೆ ಅನ್ಸುತ್ತೆ. कितने तेजस्वी लोग हैं हमारे पास, कितने शानदार विचार रखते हैं जी. ಎಲ್ಲೆಲ್ಲೂ ಲವರ್ಸ್ಗಳದೇ ಹೆಸರುಗಳು. ಇಲ್ಲೂ ಬರ್ದವ್ರೆ ರೂಪಾ ರಕ್ಷಿತ್ ಅಂತೆ. ಅವರೆಲ್ಲ ನಿಮಗೇನಾರು ಅಂತ ಗೊತ್ತಿದ್ರೆ ಟ್ಯಾಗ್ ಮಾಡಿ ಹೇಳಿ. ರೂಪಾ ರಕ್ಷಿತ್. ಓಹೋ, ಇಲ್ಲಿ ನೋಡ್ರಿ ಹೆಂಗ್ ಬರ್ದ. ಇಲ್ಲಿ ಸಕ್ಕತ್ತಾಗಿ ಕೆತ್ಬಿಟ್ಟವ್ರೆ, ಓದಕ್ಕೆ ಆಗಲ್ಲ ಹಂಗ್ ಬರ್ದವ್ರೆ. ಯಾವ ಇವೆಲ್ಲ. ಓಕೆ ಗೈಸ್, ಇಲ್ಲೇನೋ ಪೂಜೆ ಮಾಡ್ತಾವ್ರೆ ಅನ್ಸುತ್ತೆ. ಇನ್ನ ಒಂದು 10% ಹತ್ತಿದೀವ ಮಚ್ಚ. 3 hour ಜರ್ನಿ ಅಂತ ಹೇಳಿದ್ದವರು. ಅಲ್ಲಿ ರಿಜಿಸ್ಟ್ರೇಷನ್ ಆಗಬೇಕಾದ್ರೆ 3 hour ಜರ್ನಿ ಐತೆ ಅಂತ ಹೇಳಿದ್ರು. ಗೈಸ್, ಅವ್ರೇನೋ ಹಾಡು ಹೇಳ್ತಾ ಇದ್ರು. ಅದ್ರ ಬಗ್ಗೆ ನಮಗೆಲ್ಲ ಜಾಸ್ತಿ ಕನ್ಫರ್ಮ್. ಅವ್ರಿಗೆ ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ಮೇಲ್ಗಡೆಗೆ ಬಂದ್ಬಿಟ್ಟು ಸದ್ಗುರುನಾಥ ಅಂತ ಹೇಳ್ತಾಯಿದ್ರು. ಅವರೇ ಅನ್ಸುತ್ತೆ ಆತರು. ಇವತ್ತು ತುಮಕೂರಲ್ಲಿ ನಾವು ಆ್ಯಕ್ಚುಲಿ ಶ್ರೀದೇವಿ ಕಾಲೇಜಿಂದ ಬರ್ತಾ ಇರೋದು. ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅಂತ ನೀವು ಅನ್ಕೋಬೋದು. ಇವನು ಅಷ್ಟೇ, ಇವನು ಇಂಜಿನಿಯರೇ, ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟು. ಇವತ್ತು ಕನಕದಾಸ ಜಯಂತಿ ಇರೋ ಕಾರಣ ಕಾಲೇಜು ರಜೆ ಇತ್ತು. ಅದಕ್ಕೆ ಒಂದು ಕೈ ನೋಡೇ ಬಿಡೋಣ ಮದಗಿರಿ ಬೆಟ್ಟ ಅಂತ ಹತ್ತಲಕ್ಕೆ ಬಂದಿದ್ದೀವಿ. ನೋಡಿ ಫ್ರೆಂಡ್ಸ್, ಹೂಫ್ ಅಂತವ್ರೆ. ಆ್ಯಕ್ಚುಲಿ ಸುಸ್ತಾಯ್ತೈತೆ. ಮೆಟ್ಲುಗಳು ಫುಲ್ಲು ಎಲ್ಲ ಜಲ್ಲಿಕಲ್ಲಿಂದ ಮಾಡಿರೋದು. ನೋಡಿ, ಬೇಕಾದ್ರೆ ಮೆಟ್ಲುಗಳನ್ನ ತೋರಿಸ್ತೀನಿ. ತಡಿ ಮಚ್ಚ, ಹೋಗ್ಬೇಡ. ಸೊ ಗೈಸ್, ಇಲ್ಲಿ ಸ್ವಲ್ಪ ರೀಚ್ ಆದಮೇಲೆ ಇಲ್ಲೊಂದು ಸ್ವಲ್ಪ ತಣ್ಣಗೈತೆ ಅನ್ನೋ ಪ್ಲೇಸು. ಇಲ್ಲೊಂದು ಸ್ವಲ್ಪ ತಣ್ಣಗೈತೆ. ನೀವು ರೆಸ್ಟ್ ಮಾಡೋಂಗಿದ್ರೆ ಇಲ್ಲಿ ಸ್ವಲ್ಪ ಕೂತ್ಕೊಂಡು ರೆಸ್ಟ್ ಮಾಡ್ಬೋದು. ಇನ್ ಕೇಸ್ ನೀವು ಹತ್ತಿ ಸುಸ್ತಾಗಿದ್ರೆ ಇಲ್ಲಿ ಒಂದು ಸ್ವಲ್ಪ
ಒಂದು 10 ಮಿನಿಟ್ಸ್ ಆದಮೇಲೆ ನಿಮಗೆ ಒಂದು ಸ್ಪಾಟ್ ಸಿಗುತ್ತೆ. ಈ ಸ್ಪಾಟಲ್ಲಿ ಕುತ್ಕೊಂಡು ನೀವು ಬೇಕಾದರೆ ರೆಸ್ಟ್ ಮಾಡಿಕೊಂಡು ಆಮೇಲೆ ನೀವು ಟ್ರಕ್ಕಿಂಗ್ನ ಸ್ವಲ್ಪ ಸ್ಟಾರ್ಟ್ ಮಾಡ್ಬೋದು. ಇನ್ ಕೇಸ್ ನೀವೇನಾದರೂ ಊಟ ಗೀಟ ತಂದಿದ್ರೆ ಇಲ್ಲಿ ಕುತ್ಕೊಂಡು ತಿನ್ಬಿಟ್ಟು ಹೋಗ್ಬೋದು. ಸೊ ಮುಂದೆ ಹೋಗೋಣ ಬನ್ನಿ. ಇವತ್ತು ಆ್ಯಕ್ಚುಲಿ ಗೌರ್ಮೆಂಟ್ ಹಾಲಿಡೇ ಅಲ್ವಾ? ಗೌರ್ಮೆಂಟ್ ಹಾಲಿಡೇಯಿಂದ ಕಾಲೇಜು ರಜಾ ಕೊಟ್ಟವ್ರೆ. ಇಲ್ಲ ಅಂದರೆ ನಮ್ಮ ಕಾಲೇಜಲ್ಲಿ ರಜಾ ಕೊಟ್ಟಂಗೆ. ಸೊ ಗೈಸ್, ಇಲ್ಲಿ ನಿಮಗೆ ಒಂದು ಕೆರೆ ಅಂತಲೇ ಹೇಳ್ಬೋದು ಅದನ್ನು. ಇದನ್ನು ಈ ಕೆರೆ ಸಿಗುತ್ತೆ. ಸೊ ನೀವೇನಾದರೂ ಇಳಿದೋಗಂಗಿದ್ರೆ ಅದು ನಿಮ್ಮ ರಿಸ್ಕಲ್ಲಿ ಇಳಿದೋಗ್ಬೇಕು. ಯಾಕೆಂದರೆ ಅಲ್ಲಿ ನಮಗೊಂದು ಹಾವು ಕಾಣಿಸ್ತು. ನಾವು ಅದಕ್ಕೆ ಯಾಕೆ ಕೆಳಗೆ ಇಳಿದೋಗೋದು ಅಂತ ಕೆರೆಗೆ ಇಳಿದು ಡೈರೆಕ್ಟ್ ಬೆಟ್ಟನ ಎತ್ತುತ್ತಾ ಇದ್ದೀವಿ. ನೋಡ್ಕೊಳ್ಳಿ ಬೇಕಾದ್ರೆ ವ್ಯೂ ಈ ಥರ ಐತೆ. ವ್ಯೂ ಬೇಕಾದ್ರೆ ನೋಡಿ ಈ ಥರ ಐತೆ ವ್ಯೂ. ನಂದು ಆ್ಯಂಡ್ರಾಯ್ಡ್ ಫೋನು, ಸೊ ಕ್ಲಾರಿಟಿ ಚೆನ್ನಾಗಿರೋದಿಲ್ಲ, ಬೇಜಾರು ಮಾಡ್ಕೋಬೇಡಿ. ನೆಕ್ಸ್ಟ್ ಟೈಮ್ ಯಾವಾಗಾರು ಒಳ್ಳೆ ಫೋನಲ್ಲೇ ವಿಡಿಯೋ ಮಾಡಿ ಹಾಕ್ತೀನಿ. ವಿಡಿಯೋ ಉದ್ದಾಗುತ್ತೆ ಅಂತ ಇಲ್ಲಿಗೆ ಎಂಡ್ ಮಾಡಿ ಪಾರ್ಟ್ 2 ವಿಡಿಯೋನ ಇಷ್ಟರೊಳಗೆ ಬಿಡ್ತೀನಿ ಗೈಸ್.